ಜಿಪುಣಿ ಕಾಗೆಯ ಭೋಜನ. ಚಿಚುಕಾಗೆ ತುಂಬಾನೇ ಜಿಪುಣಿಯಾಗಿದ್ಲು. ಮನೆಯಲ್ಲಿ ಅಡಿಗೆ ಮಾಡಿದ್ರೆ ಸಾಮಗ್ರಿಗಳೆಲ್ಲ ಖಾಲಿಯಾಗುತ್ತೆ ಅನ್ನುವ ಭಯದಲ್ಲಿ ಅವಳು ಯಾವಾಗ್ಲೂ ಮನೆಯಲ್ಲಿ ಅಡಿಗೆ ಮಾಡ್ತಾನೆ ಇರ್ಲಿಲ್ಲ. ಪಾಪ ಚಿನ್ನುಕಾಗೆ ಅವನ ತಾಯಿಯ ಜಿಪುಣತನದಿಂದ ತುಂಬಾನು ಕಷ್ಟಪಡ್ತಾ ಇದ್ದ. ಯಾರಾದ್ರೂ ಒಬ್ರು ಮನೆಗೆ ಊಟಕ್ಕೆ ಕರೆದ್ರೆ ಸಾಕು, ಚಿಚುಕಾಗೆ ಅವರ ಮನೆಗೆ ಹೋಗಿ ಹೊಟ್ಟೆ ತುಂಬಾ ಊಟ ಮಾಡಿ ಉಳಿದಿದ್ದನ್ನೆಲ್ಲ ಒಂದು ಟಿಫನ್ ಬಾಕ್ಸ್ ಅಲ್ಲಿ ಹಾಕಿ ಮನೆಗೆ ತಗೊಂಡ್ ಬರ್ತಾ ಇದ್ಲು. ಆವಾಗ ಎಲ್ರ ಮನೆಗೆ ಹೋಗಿ ಒಂದು ಊಟ ಕೇಳೋದು, ಇಲ್ಲ ಅಡಿಗೆ ಮಾಡಕ್ಕೆ ಸಾಮಗ್ರಿ ಕೇಳೋದು, ಈ ರೀತಿ ತೊಂದರೆ ಕೊಡ್ತಾ ಇತ್ತು. ಹೀಗೆ ದಿನಗಳು ಹೋಗ್ತಾ ಇತ್ತು. ಒಂದಿನ ಚೋಟುಗಿಳಿ ಚಿಚುಕಾಗೆಯ ಮನೆಗೆ ಬಂತು. ಚಿಚುಕಾಗೆ ಚೋಟುನ ಮನೆಯೊಳಗಡೆ ಕರಿತೆ ಹೊರತು ಎಲ್ಲಿ ಫ್ಯಾನ್ ಹಾಕಿದ್ರೆ ಕರೆಂಟ್ ಬಿಲ್ ಜಾಸ್ತಿ ಆಗುತ್ತೋ ಏನೋ ಅಂತ ಆ ಫ್ಯಾನ್ ಕೂಡ ಹಾಕ್ಲೇ ಇಲ್ಲ. ಚಿಚು, ತುಂಬಾ ಸೆಕೆ ಆಗ್ತಿದೆ ಅಲ್ವಾ? ಹಾ ಹೌದು, ಬಿಸಿಲು ಜಾಸ್ತಿ ಇದೆ ಅಲ್ವಾ, ಏನ್ ಮಾಡೋದು, ಕಷ್ಟನೇ. ಅಷ್ಟು ಕಷ್ಟಪಡೋದು ಯಾಕೆ? ಕರೆಂಟ್ ಇದೆ ಅಲ್ವಾ, ಫ್ಯಾನ್ ಹಾಕು. ಅಯ್ಯಯ್ಯೋ, ನೀನ್ ಬೇರೆ, ಫ್ಯಾನ್ ಹಾಕಿದ್ರೆ ಕರೆಂಟ್ ಬಿಲ್ಲು ಎಷ್ಟು ಬರುತ್ತೋ ಏನೋ. ಸರಿ ಹೋಯ್ತು, ಹೀಗೆ ಇದ್ರೆ ಹೇಗೆ ಚಿಚ್ಚು, ಯಾಕೆಷ್ಟು ಜಿಪುಣಿಯಾಗಿದೀಯಾ? ಸರಿ ಮೊದ್ಲು ನೀನ್ ಬಂದ ವಿಷಯ ಏನು ಅಂತ ಹೇಳು. ನಾಳೆ ನನ್ನ ಹೊಸ ಮನೆ ಗೃಹ ಪ್ರವೇಶ, ಕರೆಯೋದಕ್ಕೋಸ್ಕರ ಬಂದೆ. ಹಾಗಂತ ಚೋಟು ಹೇಳಿದನ ಕೇಳಿ ಚಿಚುಕಾಗೆ ತುಂಬಾನೇ ಸಂತೋಷಪಟ್ಟಿತ್ತು. ಚೋಟು ಹತ್ರ ಈ ರೀತಿ ಹೇಳಿತು. ಓ ಹೌದಾ, ಅಂದ್ರೆ ನಾಳೆ ನಿನ್ ಮನೆಯಲ್ಲನ ಮಧ್ಯಾಹ್ನ ಊಟ? ಆ ಹೌದು, ಚೀನನ ಕರ್ಕೊಂಡ್ ಬಾ. ಆ ಬರೀ ಮಧ್ಯಾಹ್ನ ಊಟನ, ಇಲ್ಲ ಬೆಳಿಗ್ಗೆ ಟಿಫನ್ ಏನಾದ್ರೂ ಇದೆಯಾ? ಆ ಟಿಫನು ಇದೆ, ಮಧ್ಯಾಹ್ನ ಊಟನೂ ಇದೆ. ಸರಿ ಯಾಕೆ ಬರಲ್ಲ, ಖಂಡಿತ ನಾವಿಬ್ರು ಬರ್ತೀವಿ. ಹಾಗೆ ಚೋಟು ಹೇಳಿ ಅಲ್ಲಿಂದ ಹೋಯ್ತು. ಚಿಚುಕಾಗೆ ನಾಳೆ ಊಟದ ಬಗ್ಗೆ ಯೋಚನೆ ಮಾಡ್ಕೊಂಡು ಸಂತೋಷ ಪಡ್ತಾ ಇತ್ತು. ಚಿಚು ಅದ್ರ ಮನ್ಸಲ್ಲಿ, ಅಮ್ಮಯ್ಯ, ಹಾಗಾದ್ರೆ ನಾಳೆ ಚೋಟು ಮನೆಯಲ್ಲೇ ರಾತ್ರಿ ತನಕ ಊಟ ಮಾಡ್ಕೊಂಡು ಇರ್ಬೋದು. ಅಡಿಗೆ ಮಾಡುವ ಕಷ್ಟ ಏನೂ ಇಲ್ಲ. ಇವಾಗೆಲ್ಲ ಯಾರು ಯಾವುದೇ ಫಂಕ್ಷನ್ ಕೂಡ ಇಡ್ತಾ ಇಲ್ಲ. ಚೋಟು ಅದ್ಲು ಒಂದ್ ಫಂಕ್ಷನ್ ಇಟ್ಲಲ್ಲ, ಅದೇ ಸಾಕು ಹಾಗಂತ ಅನ್ಕೊಳ್ತು. ಹಾಗೆ ಚಿಚುಕಾಗೆ ತುಂಬಾನೇ ಸಂತೋಷ ಪಡ್ತಾ ಇತ್ತು. ಆವಾಗ್ಲೇ ಚಿನ್ನುಕಾಗೆ ಅಲ್ಲಿಗೆ ಬಂದ. ಅವನ ತಾಯಿ ತುಂಬಾನೇ ಖುಷಿಯಾಗಿರೋದನ್ನ ನೋಡಿ ಏನಾಗಿರ್ಬೋದು ಅಂತ ಅನ್ಕೊಂಡ. ಏನಮ್ಮ ತುಂಬಾ ಖುಷಿಯಾಗಿದ್ಯಾ? ಖುಷಿಯಾಗಿದ್ದೀನಾ? ಹಾಗೇನಿಲ್ವಲ್ಲ, ಚೋಟು ಬಂದ್ಬಿಟ್ಟು ಹೋದ್ಲು, ನಾಳೆ ಮನೆಗೆ ಊಟಕ್ಕೆ ಕರೆದಿದ್ದಾಳೆ. ಓಹೋ ಇದ ವಿಷಯ, ಅದಕ್ಕೇನಾ ನೀನು ಇಷ್ಟು ಖುಷಿಯಾಗಿರೋದು? ಸರಿ ನಾಳೆ ಬೆಳಿಗ್ಗೆನೆ ಹೋಗೋಣ. ಅಷ್ಟು ಬೆಳಿಗ್ಗೆ ಯಾಕಮ್ಮ, ಆಮೇಲೆ ಹೋಗ್ಬೋದಲ್ವಾ? ಅದಕ್ಕೆ ಟಿಫನ್ ಬೇಡವೇಣೋ? ಅಮ್ಮ, ಎಲ್ಲರ ಮನೆಗೆ ಹೋಗಿ ಊಟ ಮಾಡ್ತೀವಿ ಹೊರತು ನಮ್ಮನೇಲಿ ಯಾವಾಗಲೂ ನೀನು ಅಡುಗೆ ಮಾಡಲ್ವಾ? ಅಡುಗೆ ಮಾಡಿದ್ರೆ ಹಣ ಖರ್ಚಾಗುತ್ತೆ ಕಣೋ. ಹಾಗೆ ಚಿಚುಕಾಗೆ ಚಿನ್ನುಕಾಗೆ ಇಬ್ರು ಕೂಡ ಜಗಳ ಮಾಡ್ತಾ ಇದ್ರು. ಸ್ವಲ್ಪ ಸಮಯದಲ್ಲಿ ಇಬ್ರು ಕೂಡ ಸೈಲೆಂಟ್ ಆದ್ರು. ಸರಿ ಅಮ್ಮ, ಏನ್ ಅಡ್ಗೆ ಮಾಡ್ದೆ? ಆ ಅಡ್ಗೆ ಏನು ಮಾಡಿಲ್ಲ, ಅನ್ನ ಇದೆ, ಉಪ್ಪಿನಕಾಯಿ ಹಾಕೊಂಡು ತಿನ್ನು. ಹಾ ಯಾಕಮ್ಮ, ಯಾಕೆ ಯಾವುದೇ ಅಡ್ಗೆ ಮಾಡಿಲ್ಲ? ಅದು ನಾಳೆ ಊಟಕ್ಕೆ ಹೋಗ್ಬೇಕಲ್ವೇನೋ, ಅದಕ್ಕೆ ನಾನು ಅಡ್ಗೆ ಏನೂ ಮಾಡಿಲ್ಲ. ಅರೆ, ನಾಳೆ ಊಟಕ್ಕೆ ಹೋಗೋಕ್ಕೋ ಇವತ್ತು ಅಡ್ಗೆಗೂ ಏನಮ್ಮ ಸಂಬಂಧ? ಇವತ್ತು ಉಪ್ಪಿನಕಾಯಿ ಇಟ್ಕೊಂಡು ಸ್ವಲ್ಪ ತಿಂದ್ರೆ ನಾಳೆ ಅಲ್ಲಿಗೆ ಹೋಗಿ ಹೊಟ್ಟೆ ತುಂಬಾ ಚೆನ್ನಾಗಿ ತಿನ್ಬೋದಲ್ವಾ, ಅದಕ್ಕೆ. ಅದನ್ನು ಕೇಳಿ ಚಿನ್ನುಕಾಗೆಗೆ ತುಂಬಾ ಕೋಪ ಬಂತು. ಅವನು ಅವನ ತಾಯಿನ ಬೈತಾ ಇದ್ದ, ಅವನ ತಾಯಿ ಜೊತೆ ಜಗಳ ಮಾಡ್ತಾ ಇದ್ದ. ಅದನ್ನ ನೋಡಿ ಚಿಚುಕಾಗಿಗೂ ಕೂಡ ತುಂಬಾ ಕೋಪ ಬಂತು. ಏನಿದೆಯೋ ಅದನ್ನ ಹಾಕೊಂಡು ತಿನ್ಬೇಕು, ಈ ರೀತಿ ಹಠ ಮಾಡಬಾರ್ದು. ಹಾ ಹೇಳ್ಬಿಟ್ಟೆ, ಇದೇ ರೀತಿ ಅಲ್ವಾ ನೀನ್ ಮಾಡ್ತಾ ಇರೋದು? ನನ್ಗಂತೂ ತುಂಬಾ ಕಷ್ಟ ಆಗ್ತಿದೆ. ಏನೋ, ನಾನು ಅಡಿಗೆ ಮಾಡ್ದೇನೆ ನೀನು ಇಷ್ಟು ದೊಡ್ಡವನಾಗಿ ಬೆಳೆದಿದೀಯಾ? ಸುಮ್ನೆರಮ್ಮ, ಹೊರಗಡೆ ಹೋಗಿ ಹೇಳಿದ್ರೆ ಎಲ್ರೂ ನಗಾಡ್ತಾರೆ. ಹಾಗಂತ ಹೇಳಿ ಚಿನ್ನುಕಾಗೆ ಅವನ ರೂಮಿಗೆ ಹೋಗ್ಬಿಟ್ಟ. ಚಿಚುಕಾಗೆ ಅಂತೂ ನಾಳೆ ಊಟದ ಬಗ್ಗೆನೆ ಯೋಚನೆ ಮಾಡ್ತಾ ಇದ್ಲು. ಹಾಗೆ ಆ ದಿನಾನೋ ಕಳೀತು. ಮರುದಿನ ಬೆಳಗ್ಗೆನೆ ಚಿಚುಕಾಗೆ ಬೇಗನೆ ಎದ್ದು ಚಿನ್ನು ಜೊತೆ ಚೌಟಿಗಿಳಿಯ ಮನೆಗೆ ಊಟಕ್ಕೆ ಹೋಗ್ಬೇಕು ಅಂತ ಅನ್ಕೊಳ್ತಾ ಇತ್ತು. ಆದ್ರೆ ಚಿನ್ನು ಇನ್ನು ನಿದ್ರೆ ಮಾಡ್ತಾ ಇದ್ದ. ಅವನನ್ನ ಬಲವಂತ ಮಾಡಿ ಎಪ್ಸಿ ಟಿಫನ್ ಮಾಡಕ್ಕೆ ಅಲ್ಲಿಗೆ ಕರ್ಕೊಂಡು ಹೋಯ್ತು. ಅಲ್ಲಿ ಸುಮಾರು ಪಕ್ಷಿಗಳು ಕೂಡ ಬಂದಿದ್ರು. ಎಲ್ರೂ ಚೌಟಿಗಿಳಿಗೆ ಹಣ ಕೊಡ್ತಾ ಇದ್ರು. ಚಿಚುಕಾಗೆ ಅವಳ ಮನ್ಸಲ್ಲಿ, ಏನಿದೋ ಎಲ್ರೂ ಚೋಟಿಗೆ ಹಣ ಕೊಡ್ತಾ ಇದ್ದಾರೆ, ಯಾಕೆ ಕೊಡ್ತಾ ಇದ್ದಾರೆ? ತುಂಬಾನೇ ಹಣ ಬರ್ತಾ ಇದೆ, ಯಾಕೆ ರೀತಿ ಕೊಡ್ತಾ ಇದ್ದಾರೆ ಅಂತ ತಿಳ್ಕೊಳ್ಬೇಕು, ಇಲ್ಲಾಂದ್ರೆ ಊಟ ಮಾಡಿ ಹಣ ಕೊಡ್ಲಿಲ್ಲ ಅಂತಾರೆ ಹಾಗಂತ ಅಂದ್ಕೊಂಡ್ಲು. ಟೋನಿ, ಏನಾಯ್ತು, ಯಾಕೆ ಹಣ ಕೊಡ್ತಾ ಇದೀಯಾ? ಅವಳು ಹೊಸ ಮನೆ ಕಟ್ಕೊಂಡಿದ್ದಾಳೆ ಅಲ್ವಾ, ಖರ್ಚಿಗಿರ್ಲಿ ಅಂತ. ಓಹೋ, ಈ ರೀತಿ ಕೂಡ ಕೊಡ್ತಾರಾ? ಹೊಸ್ತಾಗಿದೆ. ಯಾಕೆ, ನೀನೇನ್ ಕೊಟ್ಟಿಲ್ವಾ? ನನಗೆ ಹಣ ಕೊಡ್ಬೇಕು ಅಂತ ಗೊತ್ತಿಲ್ಲ, ಅದಕ್ಕೆ ತಗೊಂಡ್ ಬರ್ಲಿಲ್ಲ. ತಗೊಂಡ್ ಬಂದಿದ್ರೆ ಮಾತ್ರ ಕೊಡ್ತಿದ್ಯಾ? ಹಾಗೆ ಎಲ್ರೂ ಹಣ ಕೊಡೋದನ್ನ ನೋಡಿ
ಚಿಚುಕಾಗಿಗೂ ತುಂಬಾನೇ ಆಸೆಯಾಯ್ತು. ಹೇಗಾದ್ರೂ ಇದೇ ರೀತಿ ಹಣ ಅವಳಿಗೂ ಬೇಕು ಅಂತ ಅಂದ್ಕೊಂಡ್ಲು. ಆದ್ರಿಂದ ಚಿಚು ಅವಳ ಮನ್ಸಲ್ಲಿ ಇದೇ ರೀತಿ ನನ್ ಮನೆಗೂ ಎಲ್ಲರನ್ನ ಕರೆದು ಅವ್ರಿಗೆ ಊಟ ಹಾಕಿದ್ರೆ ಎಲ್ರು ಇದೇ ರೀತಿ ನನಗೆ ಹಣ ಕೊಟ್ಬಿಟ್ಟು ಹೋಗ್ತಾರೆ ಅಲ್ವಾ, ಆ ಹಣ ಸಿಕ್ಕಿದ್ರೆ ಮನೆ ಖರ್ಚಿಗೆ ಸರಿ ಹೋಗುತ್ತೆ. ಬೇರೆ ಏನು ಇವ್ರತ್ರ ಹೇಳ್ಬಾರ್ದು, ನಾಳೆ ನನ್ ಮನೆಗೆ ಊಟಕ್ಕೆ ಬನ್ನಿ ಅಂತ ಮಾತ್ರ ಹೇಳ್ಬೇಕು ಹಾಗಂತ ಅಂದ್ಕೊಂಡ್ಲು. ಹಾ ಸರಿ ಸರಿ, ನಾಳೆ ನಿಮ್ಮೆಲ್ಲರಿಗೂ ನನ್ ಮನೆಯಲ್ಲಿ ಊಟ, ಎಲ್ರೂ ಬಂದ್ಬಿಡಿ. ಊಟನಾ? ನೀನು ನಮ್ಮೆಲ್ರಿಗೂ ಊಟ ಹಾಕ್ತೀಯಾ? ಯಾಕೆ, ನಾನ್ ಹಾಕಲ್ವಾ? ಹಾಕ್ತೀನಿ, ನಾಳೆ ಎಲ್ರೂ ಬನ್ನಿ. ಸರಿ ಚಿಚ್ಚು, ಬರ್ತೀವಿ. ಆದ್ರೆ ಏನ್ ವಿಶೇಷ, ಯಾಕೆ ಊಟ? ನಾಳೆ ಮನೆಗ್ ಬರ್ತೀರಾ ಅಲ್ವಾ, ಆವಾಗ ಹೇಳ್ತೀನಿ. ಅಯ್ಯೋ, ನೀನ್ ಇದ್ಯಲ್ಲ ಚಿಚ್ಚು. ಸರಿ, ನೀನ್ ಕೂಡ ನಮ್ಮಲ್ಲಿ ಒಬ್ಳು ತಾನೆ, ಖಂಡಿತ ಬರ್ತೀವಿ. ಹಾಗೆ ಚಿಚುಕಾಗೆ ಎಲ್ಲ ನಮ್ಮನೆಗೆ ಊಟಕ್ಕೆ ಕರೆದ್ಲು. ಚಿಚು ಕರೆದಿದ್ದನ್ನ ನೋಡಿ ಅವರೆಲ್ಲರೂ ಆಶ್ಚರ್ಯಪಟ್ರು. ಆಮೇಲೆ ಅಲ್ಲಿಂದ ಅವ್ರ ಮನೆಗೆ ಹೋದ್ರು. ಚಿಚುಕಾಗೆ ನಾಳೆ ಏನ್ ವಿಶೇಷ ಅಂತ ಹೇಳೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇತ್ತು. ಆವಾಗ್ಲೇ ಚಿನ್ನು ಅಲ್ಲಿಗ್ ಬಂದ. ಚಿಚುಕಾಗೆ ಯೋಚನೆ ಮಾಡ್ತಾ ಇರೋದನ್ನ ನೋಡ್ದ. ಏನಮ್ಮ, ಏನ್ ಯೋಚನೆ ಮಾಡ್ತಿದ್ಯಾ? ಏನಿಲ್ಲ ಕಣೋ, ಎಲ್ಲನ ನಾಳೆ ಮನೆಗೆ ಊಟಕ್ಕೆ ಬರಕ್ ಹೇಳಿದೀನಿ. ಏನೋ, ಎಲ್ಲರನ್ನ ನಾಳೆ ಮನೆಗೆ ಊಟಕ್ಕೆ ಬರಕ್ ಹೇಳಿದೀಯಾ? ಯಾಕಮ್ಮ ಹೊಸ್ದಾಗ್ ಮಾಡ್ತಿದ್ಯಾ? ಇವತ್ತು ಚೋಟು ಮನೇಲಿ ಊಟಕ್ಕೆ ಹೋಗಿದ್ದಾಗ ಎಲ್ರು ಚೋಟಿಗೆ ಹಣ ಕೊಟ್ರು, ಅದೇ ರೀತಿ ನಮಗೂ ಕೊಡ್ತಾರೆ ಅಲ್ವಾ? ಅಂದ್ಕೊಂಡೆ ಇದೇ ರೀತಿ ಏನಾದ್ರೂ ಇರುತ್ತೆ ಅಂತ. ಯಾಕಮ್ಮ ಸುಮ್ಮನೆ ನೀನು ಎಲ್ರಿಗೂ ಈ ಥರ ಊಟ ಹಾಕೋದು? ನಾಳೆ ಏನು ವಿಶೇಷ ಅಂತ ಹೇಳೋದನ್ನ ಮಾತ್ರ ಹೇಳೋ, ಏನು ಹೇಳೋದು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಅಯ್ಯೋ, ನನ್ನನ್ನು ಬಿಟ್ಬಿಡಮ್ಮ, ನನ್ನನ್ನು ಮಾತ್ರ ಇದರಲ್ಲಿ ಎಳಿಬೇಡ. ಹಾಗಂತ ಹೇಳಿ ಚಿನ್ನುಕಾಗೆ ಮನೆಯಿಂದ ಸ್ವಲ್ಪ ಹೊತ್ತು ಹೊರಗಡೆ ಹೋದ. ಚಿಚುಕಾಗೆ ಅಂತೂ ನಾಳೆ ಊಟಕ್ಕೆ ಬರೋರ್ ಹತ್ರ ಏನ್ ವಿಶೇಷ ಅಂತ ಹೇಳೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇತ್ತು. ಆವಾಗ ಅವಳಿಗೆ ಒಂದು ಒಳ್ಳೆಯ ಆಲೋಚನೆನೂ ಬಂತು. ಚಿಚು ಅವಳ ಮನ್ಸಲ್ಲಿ, ಏನೋ ನನ್ನಿಂದ ಆದಷ್ಟು 2 ಅಡಿಗೆ ಮಾಡಿದ್ರೆ ಸಾಕು, ಹಾಗೆ ಮಾಡಿದ್ರೆ ಅದನ್ನ ತಿಂದು ಹಣ ಕೊಡ್ತಾರೆ, ಹಾಗೆ ಕೊಡ್ಲಿಲ್ಲ ಅಂದ್ರೂ ಕೂಡ ನಾನು ಕೇಳಿದ್ರೆ ಕೊಟ್ಬಿಡ್ತಾರೆ. ಮನೆ ಖರ್ಚಿಗಾದ್ರೂ ಆ ಹಣ ನನ್ನ ಹತ್ರ ಇರುತ್ತೆ, ನಾಳೆ ಹೇಗಾದ್ರೂ ಇದನ್ನ ಮಾಡ್ಬಿಡ್ಬೇಕು ಹಾಗಂತ ಅಂದ್ಕೊಂಡ್ಲು. ಹೀಗೆ ಮರುದಿನ ಬೆಳಗಾಯ್ತು. ಚಿಚುಕಾಗೆ ಬೆಳಗಿನ ಎದ್ದು ಬರೋರಿಗೆ ಮಾಡ್ಬೇಕಾಗಿರೋ ಅಡಿಗೆ ಕೆಲ್ಸನ ಶುರು ಮಾಡಿದ್ಲು. ಎಲ್ಲ ಊಟನೂ ತಯಾರು ಮಾಡಿ ಎಲ್ರು ಬರ್ತಾರೆ ಅಂತ ಚಿನ್ನು ಹಾಗೂ ಚಿಚು ಕಾಯ್ತಾ ಇದ್ರು. ಆವಾಗ ಒಬ್ಬೊಬ್ರಾಗಿ ಬರಕ್ಕೆ ಶುರು ಮಾಡಿದ್ರು. ಅವ್ರನ್ನ ನೋಡಿ ಚಿಚುಕಾಗಿನೂ ತುಂಬಾ ಸಂತೋಷ ಪಟ್ಲು. ಹಾ, ಎಲ್ರು ಬಂದ್ರ? ಬನ್ನಿ ಕೂತ್ಕೊಳ್ಳಿ. ಅರೆ ಏನ್ ಚಿಚು, ಯಾವ್ದೇ ಏರ್ಪಾಡುನೇ ಇಲ್ಲ? ಹೌದು, ಏನ್ ವಿಶೇಷ? ನನ್ ಮನೆ ಗೃಹ ಪ್ರವೇಶ ಟೂನಿ. ಏನೋ, ನಿನ್ ಮನೆ ಗೃಹ ಪ್ರವೇಶನಾ? 2ನೇ ಮನೇನು ಕಟ್ಕೊಂಡಿದ್ಯಾ? ಇಲ್ಲ ಇಲ್ಲ, ಇದೇ ಮನೆ. ಏನೋ, ಈ ಮನೆಗೆ ಇವಾಗ ಗೃಹ ಪ್ರವೇಶನಾ? ಏನ್ ಹೇಳ್ತಾ ಇದೆಯಾ ಚಿಚು ನೀನು? ಅಂದ್ರೆ ಈ ಮನೆ ಗೃಹ ಪ್ರವೇಶ ಮಾಡುವಾಗ ನಿಮ್ ಯಾರನ್ನು ಕರ್ದಿಲ್ಲ ಅಲ್ವಾ, ಅದಕ್ಕೆ ಇವಾಗ ಬರಕ್ ಹೇಳ್ದೆ ಹಾಗಂತ ಚಿಚು ಹೇಳಿದನ್ನ ಕೇಳಿ ಪಾಪ ಅವ್ರೆಲ್ರು ಕೂಡ ತುಂಬಾನೇ ಶಾಕ್ ಆದ್ರು. ಎಲ್ರು ವಿಚಿತ್ರವಾಗಿ ಅವಳನ್ನ ನೋಡ್ತಾ ಇದ್ರು. ಏನ್ ಹೇಳ್ತಾ ಇದೆಯಾ ಚಿಚು, ನಿನ್ ಮನೆ ಹಳೆ ಮನೆ, ಆ ಮನೆಗೆ ಗೃಹ ಪ್ರವೇಶಕ್ಕೆ ಕರ್ದಿಲ್ಲ ಅಂತ ಇವಾಗ ನಮ್ಮನ್ನ ಕರೆದ್ಯಾ? ಹೌದು, ನಿಮ್ಗೆ ಊಟ ಹಾಕಿದ್ರೆ ನಾನ್ ತೃಪ್ತಿಯಾಗಿರ್ತೀನಿ, ಅದಕ್ಕೆ ಇವಾಗ ಯಾರಾದ್ರೂ ಕರೀತಾರಾ? ಅದ್ರಿಂದ ಏನಂತೆ, ಬಂದು ಊಟ ಮಾಡಿ. ಸರಿ, ಅಡ್ಗೆ ಎಲ್ಲ ಮಾಡಿಸ್ಬಿಟ್ಯಾ? ಮಾಡ್ಸೋದೇನೋ ನಿಮ್ 4 ಜನಕ್ಕೆ ನಾನೇ ಮಾಡಿದೀನಿ. ಓ ಹೌದಾ, ಸರಿ, ಅದನ್ನು ಒಳ್ಳೆ ವಿಷಯ. ಸರಿ ಬನ್ನಿ, ಬಂದ್ ಕೂತ್ಕೊಂಡು ಊಟ ಮಾಡಿ. ಅಷ್ಟ್ ಬೇಗ ಊಟನಾ? ಸರಿ ಹಾಕು. ಚಿಚುಕಾಗೆ ಎಲ್ಲರನ್ನೂ ಕೂರ ಕೇಳಿದ್ಲು. ಅವಳು ಮಾಡಿದ ಅನ್ನ, ಸಾಂಬಾರ್, ಮಜ್ಜಿಗೆನ ಪಕ್ಕದಲ್ಲಿಟ್ಲು. ಅದನ್ನ ನೋಡಿ ಅವ್ರೆಲ್ರು ತುಂಬಾನೇ ಆಶ್ಚರ್ಯಪಟ್ರು. ಏನ್ ಚಿಚು, ಇದೇನಾ ಊಟ? ಹೌದು, ಜಾಸ್ತಿ ಮಾಡಿದ್ರೆ ಹಾಳಾಗುತ್ತೆ ಅಲ್ವಾ, ಅದಕ್ಕೆ ಕಮ್ಮಿ ಮಾಡಿದೆ. ತುಂಬಾನೇ ಕಮ್ಮಿಯಾಗಿ ಮಾಡಿದೀಯ ನೀನು. ಸರಿ ಪರವಾಗಿಲ್ಲ, ಇದಾದ್ರೂ ಮಾಡಿದಾಳೆ ಅಲ್ವಾ, ಊಟ ಮಾಡಿ. ಹಾಗೆ ಚಿಚುಕಾಗೆ ಎಲ್ಲರಿಗೂ ಅನ್ನ ಬಡ್ಸದ್ಲು. ಸ್ವಲ್ಪ ಅನ್ನ ಮಾತ್ರ ಹಾಕದ್ಲು. ಹಾಗೇನೆ ಸಾಂಬಾರಲ್ಲಿ ಮಜ್ಜಿಗೆಯಲ್ಲಿ ಸುಮಾರು ನೀರನ್ನ ಒಯ್ದ್ಲು. ಅದ ನೋಡಿ ಅವ್ರೆಲ್ರಿಗೂ ತುಂಬಾ ಕಷ್ಟ ಆಯ್ತು. ಆದ್ರೂ ಬೇರೆ ದಾರಿ ಇಲ್ದೆ ಕಷ್ಟಪಟ್ಟು ಅದನ್ನ ತಿಂದ್ರು. ಹಾಗೆ ಊಟ ಎಲ್ಲ ಮಾಡಿದ್ಮೇಲೆ ಎಲ್ರು ಕುತ್ಕೊಂಡ್ ಸ್ವಲ್ಪ ಹೊತ್ತು ಮಾತಾಡ್ತಿದ್ರು. ಸರಿ ಚಿಚು, ನಾವು ಹೊರಡ್ತೀವಿ. ಸರಿ ಸರಿ, ನಾನು ಈ ಮನೆ ಕಟ್ಟುವಾಗ ಸುಮಾರು ಹಣ ಖರ್ಚು ಮಾಡಿ ಕಟ್ಟಿದ್ದೆ, ನೀವೆಲ್ರೂ ಬಂದಿದ್ದಕ್ಕೆ ಹಣ ಕೊಟ್ಬಿಟ್ಟು ಹೋಗಲ್ವಾ? ಏನೋ ಹಣ ಕೊಡ್ಬೇಕಾ? ಅದಕ್ಕೇನಾ ನೀನು ಊಟ ಹಾಕಿದ್ದೋ? ಅಂದ್ರೆ ಖರ್ಚಿಗಿರುತ್ತೆ ಅಂತ. ಸರಿ ಸರಿ, ಕೊಡ್ತೀವಿ ಹಾಗಂತ ಎಲ್ರೂ ಚಿಚುಕಾಗೆನ ತುಂಬಾ ಕೋಪದಿಂದ ನೋಡಿದ್ರು. ಅವಳು ಯಾಕೆ ಎಲ್ಲರನ್ನ ಕರೆದು ಊಟ ಹಾಕಿದ್ಲು ಅನ್ನೋದು ಅವ್ರಿಗೆ ಗೊತ್ತಾಯ್ತು. ಆಮೇಲೆ ಅವ್ರು ಎಲ್ರೂ ಸೇರಿ ಚಿಚುಕಾಗೆಗೆ ಸ್ವಲ್ಪ ಹಣನ ಕೊಟ್ಟು ಆಮೇಲೆ ಅವ್ರವ್ರ ಮನೆಗೆ ಹೋದ್ರು. ಚಿಚುಕಾಗೆ ಆ ಹಣನ ನೋಡಿ ತುಂಬಾನು ಸಂತೋಷ ಪಟ್ಲು. ಟುನಿಗುಬ್ಬಚ್ಚಿಗೆ 3 ಮಕ್ಕಳು.
ಅದರಲ್ಲಿ ಮೊದಲನೇ ಮಗಳ ಹೆಸರು ಮಲ್ಲಿಗೆ ಹೂವು, ಎರಡನೇ ಮಗಳ ಹೆಸರು ಸೇವಂತಿ, ಮೂರನೇ ಮಗಳ ಹೆಸರು ಗುಲಾಬಿ. ಅವರು 3 ಜನ ಯಾವಾಗ್ಲೂ ಏನಾದ್ರೂ ವ್ಯಾಪಾರ ಶುರು ಮಾಡಿ ಹಣ ಸಂಪಾದನೆ ಮಾಡ್ಬೇಕು, ನಮ್ಮ ಕಷ್ಟಗಳನ್ನೆಲ್ಲ ತೀರಿಸ್ಕೊಳ್ಬೇಕು, ಸಂತೋಷವಾಗಿರ್ಬೇಕು ಅಂತ ಅಂದ್ಕೊಳ್ತಾ ಇದ್ರು. ಟುನಿಗುಬ್ಬಚ್ಚಿ ತುಂಬಾನೇ ಬಡವಳಾಗಿದ್ಲು. ಮದುವೆಯಾಗಿ ಕೆಲವು ದಿನಗಳಲ್ಲೇ ಅವಳ ಗಂಡನೂ ತೀರ್ಕೊಂಡಿದ್ರಿಂದ 3 ಹೆಣ್ಮಕ್ಳನ್ನ ಇಟ್ಕೊಂಡು ಹೇಗಪ್ಪ ಬಾಳೋದು ಅಂತ ಯಾವಾಗ್ಲೂ ಬೇಜಾರ್ ಮಾಡ್ಕೊಳ್ತಿದ್ಲು. ಅಮ್ಮ, ಯಾಕಮ್ಮ ಒಂಥರ ಇದ್ದೀರಾ? ಏನ್ ಮಾಡೋದು ಮಲ್ಲಿ, ಮನೇಲಿ ತುಂಬಾ ಕಷ್ಟ, ಅದಕ್ಕೆ ಹೀಗಿದ್ದೀನಿ. ನಿಮ್ ತಂದೆ ಮಾತ್ರ ಇದ್ದಿದ್ರೆ ನನಗೆ ಇಷ್ಟೊಂದು ಕಷ್ಟ ಇರ್ತಾ ಇರ್ಲಿಲ್ಲ, ಅವ್ರು ನೋಡ್ಕೊಳ್ತಾ ಇದ್ರು. ಅಮ್ಮ, ನೀವೇನೋ ಚಿಂತೆ ಮಾಡ್ಬೇಡಿ, ನಾವಿದ್ದೀವಲ್ವಾ, ನಾವು ನೋಡ್ಕೋತೀವಿ. ನೀವು ಚಿಂತೆ ಮಾಡ್ಬೇಡಿ, ನಾವಿದ್ದೀವಲ್ವಾ, ನಾವು ನೋಡ್ಕೋತೀವಿ. ನನಗೆ ನೀವು ಚೆನ್ನಾಗಿದ್ರೆ ಸಾಕು. ನಾವು ಮಾತ್ರ ಅಲ್ಲಮ್ಮ, ನೀವು ಕೂಡ ಚೆನ್ನಾಗಿರ್ಬೇಕು. ಹಾಗೆ 3 ಮಕ್ಳು ಟುನಿಗುಬ್ಬಚ್ಚಿಗೆ ಧೈರ್ಯ ಕೊಟ್ರು. ಅವಳು ಕಷ್ಟವನ್ನ ನೋಡಿ ಅವ್ರ 3 ಜನನು ಏನಾದ್ರೂ ಒಂದು ಮಾಡ್ಲೇಬೇಕು ಅಂತ ನಿರ್ಧಾರ ಮಾಡಿದ್ರು. ಏನ್ ಮಾಡೋದು ತಂಗಿ, ಅಮ್ಮ ತುಂಬಾ ಚಿಂತೆಯಲ್ಲಿದ್ದಾರೆ. ಹೌದು, ನಾವು ಅಮ್ಮನಿಗೆ ಸಹಾಯ ಆಗೋ ರೀತಿ ಏನಾದ್ರೂ ಬಿಸ್ನೆಸ್ ಮಾಡ್ಬೇಕು. ಬಿಸ್ನೆಸ್ ಮಾಡ್ಬೇಕು ಅಂದ್ರೆ ಹಣ ಬೇಕಲ್ವಾ, ಅದಕ್ಕೆ ಏನ್ ಮಾಡೋದು? ಅದಕ್ಕೆ ಇವಾಗ ಏನ್ ಮಾಡೋದು? ಸ್ವಲ್ಪ ಸ್ವಲ್ಪ ಹಣವನ್ನು ಕೂಡಿಟ್ಟು ಬಿಸ್ನೆಸ್ ಮಾಡ್ಬೇಕು. ಹಾಗೆ ಮಾಡಿದ್ರೆ ತಾನೇ ನಮಗೂ ಕೂಡ ವ್ಯಾಪಾರದಲ್ಲಿ ಲಾಭ ಬರೋದು. ಸರಿ ಸರಿ, ನಾವು ಉಪ್ಪಿನಕಾಯಿ ವ್ಯಾಪಾರವನ್ನು ಆರಂಭಿಸೋಣ. ಉಪ್ಪಿನಕಾಯ? ಏನ್ ಉಪ್ಪಿನಕಾಯಿ? ಏನಾದ್ರೂ ನಾನ್ ವೆಜ್ ವಸ್ತುಗಳನ್ನ ಇಟ್ಟು ಉಪ್ಪಿನಕಾಯಿ ಮಾಡೋಣ. ಇದು ಕೂಡ ತುಂಬಾ ಚೆನ್ನಾಗಿದೆ. ಹಾಗೆ 3 ಜನನು ವ್ಯಾಪಾರದ ಬಗ್ಗೆ ಯೋಚನೆ ಮಾಡಿ ಒಬ್ಬೊಬ್ರು ಒಂದೊಂದ್ ಕೆಲಸ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದ್ರು. ಸರಿ, ನನ್ಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋವರ್ಸ್ ಅಧಿಕವಾಗಿ ಇದ್ದಾರೆ ಅಲ್ವಾ, ನಾನು ಬಿಸ್ನೆಸ್ ನ ಆರಂಭಿಸ್ತೀನಿ. ಸರಿ, ಹಾಗಾದ್ರೆ ಉಪ್ಪಿನಕಾಯಿ ಮಾಡೋದ್ನ ನಾನೇ ನೋಡ್ಕೋತೀನಿ. ನಾನು ಕೂಡ ಉಪ್ಪಿನಕಾಯಿ ಮಾಡ್ಲಿಕ್ಕೆ ಬೇಕಾದ ವಸ್ತುಗಳನ್ನ ತಗೊಂಡ್ಬರ್ತೀನಿ, ಅವಾಗ ಉಪ್ಪಿನಕಾಯಿ ಬೇಗ ಆಗ್ಬಿಡುತ್ತೆ ಅಲ್ವಾ. ಹಾಗೆ 3 ಜನನು ಅವ್ರ ಕೆಲಸ ಮಾಡಕ್ಕೆ ಶುರು ಮಾಡಿದ್ರು. ದೊಡ್ಡವಳಾದ ಮಲ್ಲಿಗೆ ಉಪ್ಪಿನಕಾಯಿ ಹಾಕಕ್ಕೆ ಬೇಕಾಗಿರುವ ಎಲ್ಲ ಸಾಮಗ್ರಿಗಳನ್ನ ತಗೊಂಡ್ ಬಂದ್ ಕೊಟ್ಲು. ಎರಡನೇ ಅವಳು ಉಪ್ಪಿನಕಾಯಿನ ತಯಾರು ಮಾಡ್ತಾ ಇದ್ಲು. ಮೂರನೇ ಅವಳು ಆ ಉಪ್ಪಿನಕಾಯಿ ತಯಾರು ಮಾಡೋದನ್ನ ವಿಡಿಯೋ ತೆಗೆದು ಇನ್ಸ್ಟಾಗ್ರಾಮ್ ಹಾಗೂ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿದ್ಲು. ಅದ್ರ ಮೂಲಕ ಅವ್ರಿಗೆ ಹಲವಾರು ಆರ್ಡರ್ಗಳು ಬರ್ತಾ ಇತ್ತು. ಸುಮಾರು ಆರ್ಡರ್ಗಳು ಬರೋದ್ರಿಂದ ಅವರು 3 ಜನನು ತುಂಬಾನೇ ಬಿಸಿಯಾದ್ರು. ಅವ್ರ ವ್ಯಾಪಾರ ತುಂಬಾ ಚೆನ್ನಾಗಿ ನಡೀತಾ ಇತ್ತು. ಎಲ್ರೂ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ರು. ಅವ್ರನ್ನ ನೋಡಿ ಟುನಿಗುಬ್ಬಚ್ಚಿ ತುಂಬಾನು ಸಂತೋಷ ಪಟ್ಲು. ಅವಾಗ ಟುನಿ ಅವಳ ಮನ್ಸಲ್ಲಿ, ಮಕ್ಕಳು ನನ್ನ ಕಷ್ಟನ ನೋಡಿ ಅವ್ರು ತುಂಬಾ ಕಷ್ಟಪಡ್ತಾ ಇದ್ದಾರೆ. ಈ ಮನೆ ಕಷ್ಟನ ಅವ್ರ ತಲೆ ಮೇಲೇನೆ ಹಾಕೊಂಡಿದ್ದಾರೆ. ನನ್ ಮಕ್ಕಳು ತುಂಬಾ ಕಷ್ಟಪಡ್ತಿದ್ದಾರೆ ಪಾಪ, ಹಾಗಂತ ಅಂದ್ಕೊಂಡ್ಲು. ನಮಗೆ ತುಂಬಾ ಆರ್ಡರ್ಸ್ಗಳು ಬರ್ತಾ ಇದೆ ಅಮ್ಮ. ಹೌದೌದು, ಆರ್ಡರ್ಸ್ಗಳು ಜಾಸ್ತಿ ಬರುತ್ತೆ ಅಂದ್ರೆ ಬೇಗ ಬೇಗ ಉಪ್ಪಿನಕಾಯಿ ಮಾಡ್ಬೇಕು. ಹೌದು, ಇಲ್ಲದಿದ್ರೆ ವ್ಯಾಪಾರಕ್ಕೆ ತುಂಬಾನೇ ಕಷ್ಟ ಆಗ್ಬಿಡುತ್ತೆ. ಹೌದು, ನಮಗೆ ಬಂದಂತಹ ಅವಕಾಶನ ನಾವು ಉಪಯೋಗ ಪಡಿಸ್ಕೋಬೇಕು. ಸರಿ ಸರಿ, ಬನ್ನಿ, ಮಾತಾಡೋದ್ ಬೇಡ, ಕೆಲಸ ಮಾಡೋಣ. ಹಾಗೆ ಎರಡನೇ ಅವಳು ಉಪ್ಪಿನಕಾಯಿನ ತಯಾರು ಮಾಡಿ ಯಾರ್ಯಾರು ಆರ್ಡರ್ ಮಾಡಿದ್ರು ಅವ್ರೆಲ್ರಿಗೂ ಕೂಡ ಅದನ್ನ ಪ್ಯಾಕ್ ಮಾಡಿ ಕೊರಿಯರಲ್ಲಿ ಕಳಿಸ್ತಾ ಇದ್ಲು. ಹೀಗೆ ದಿನಗಳು ಹೋಗ್ತಾ ಇತ್ತು. ಅವ್ರಿಗೆ ಬಿಸ್ನೆಸ್ ತುಂಬಾ ಚೆನ್ನಾಗಿ ನಡೀತಾ ಇತ್ತು. ಹೀಗಿರುವಾಗ ಒಂದಿನ ಎರಡನೇ ಅವಳು ಲೂಸಿ ಪಾರಿವಾಳ ಅನ್ನೋ ಅವರಿಗೆ ಒಂದು ಪ್ಯಾಕೇಜ್ನ ಕಳ್ಸಿದ್ಲು. ಅದರಲ್ಲಿ ಉಪ್ಪಿನಕಾಯಿ ತುಂಬಾನೇ ಡ್ಯಾಮೇಜ್ ಆಗಿತ್ತು. ಅದನ್ನ ನೋಡಿದ ಅವರಿಗೆ ತುಂಬಾ ಕೋಪನು ಬಂತು. ತಕ್ಷಣ ಅವರು ಕಾಲ್ ಮಾಡಿ ಬೈತಾ ಇದ್ರು. ಹಲೋ, ಹೇಳಿ. ಏನ್ರಿ ಇದು? ನಾವು ಆರ್ಡರ್ ಹಾಕಿ ಎಷ್ಟು ದಿನ ಆಯ್ತು, ಆರ್ಡರ್ ಬರ್ಲಿಕ್ಕೆ ತುಂಬಾ ಲೇಟ್ ಆಯ್ತು, ಇವಾಗ ಡ್ಯಾಮೇಜ್ ಕೂಡ ಆಗಿದೆ. ಅಯ್ಯೋ ಹೌದಾ, ನಾವು ಪಾರ್ಸಲ್ ಚೆನ್ನಾಗಿ ಹಾಕಿದ್ದು, ಆದ್ರೆ ಡೆಲಿವರಿ ಮಾಡೋ ಜಾಗದಲ್ಲೇ ಏನೋ ಡ್ಯಾಮೇಜ್ ಆಗಿದೆ. ಸರಿ, ಆ ಪಾರ್ಸಲ್ನ ರಿಟರ್ನ್ ಕಳಿಸ್ಬಿಡಿ. ಹಾಗೆಲ್ಲ ನೀವು ಹೇಳಿದ್ರೆ ಆಗುತ್ತಾ? ಆರ್ಡರ್ ನಮ್ ಕೈ ಸೇರುವ ತನಕ ನಿಮಗೆ ತಾನೇ ಜವಾಬ್ದಾರಿ. ಹೌದೌದು, ನೀವ್ ಹೇಳೋದೇನೋ ನಿಜಾನೇ. ಸರಿ, ಆ ಆರ್ಡರ್ನ ರಿಟರ್ನ್ ಮಾಡಿ. ಒಂದು ಪಾರ್ಸಲ್ನೇ ಸರಿಯಾಗಿ ಕಳ್ಸಕ್ಕೆ ಆಗ್ತಾ ಇಲ್ಲ. ಹಾಗಿರುವಾಗ ನಿಮಗೆ ಈ ಬಿಸ್ನೆಸ್ ಎಲ್ಲ ಬೇಕಾಗಿತ್ತಾ? ಈ ಬಿಸ್ನೆಸ್ನ ಬಿಟ್ಬಿಡಿ, ಅದ್ರಲ್ಲಿ ಬೇರೆ ಬೆಲೆ ಬೇರೆ ಜಾಸ್ತಿ. ಅದನ್ನು ಕೇಳಿದಾಗ ಅವಳಿಗೆ ತುಂಬಾನು ಕೋಪ ಬಂತು. ಇದನ್ನ ಹೋಗಿ ಎಕ್ಸ್ಪೆನ್ಸಿವ್ ಅಂತ ನೀವು ಹೇಳಿದ್ರೆ ನಿಮ್ಮ ಹಾಗೆ ಚೀಪ್ ಆದವರು ಯಾರೂ ಇಲ್ಲ. ನೋಡಿ, ನಿಮ್ಮ ಕೆರಿಯರ್ ಮೇಲೆ ಫೋಕಸ್ ಮಾಡಿ, ಇಲ್ಲದಿದ್ರೆ ನಿಮ್ಮ ಹೆಂಡತಿ, ನಿಮ್ಮ ಗರ್ಲ್ ಫ್ರೆಂಡ್ ನಿಮ್ಮನ್ನ ಬಿಟ್ಟು ಓಡೋಗ್ಬಿಡ್ತಾರೆ. ನಿಮ್ಮ ಉಪ್ಪಿನಕಾಯಿ ತುಂಬಾ ಎಕ್ಸ್ಪೆನ್ಸಿವ್ ಅಂತ ಗೊತ್ತಿದ್ದು ತಾನೆ ನಾವು ಆರ್ಡರ್ ಮಾಡಿದ್ದು. ಆಗಿರುವಾಗ ಅದು ನಮ್ಮ ಕೈ ಸೇರುವ ತನಕ ಅದನ್ನ ಜವಾಬ್ದಾರಿಯಿಂದ ನೀವೇ ತಾನೇ ನೋಡ್ಕೋಬೇಕು. ಏನು
ನಮ್ಮ ಉಪ್ಪಿನಕಾಯಿ ತುಂಬಾ ಎಕ್ಸ್ಪೆನ್ಸಿವ್. ರಿವ್ಯೂ ನೋಡಿ ತಾನೇ ಆರ್ಡರ್ ಮಾಡ್ದೆ. ಯಾಕೋ ಆರ್ಡರ್ ಮಾಡ್ದೆ? ಏನೋ ಹೊಸದಾಗಿದೆ ಅಂತ ಆರ್ಡರ್ ಮಾಡ್ದೆ. ಲೇ, ನಾನ್ ಹೇಳಿದ್ನ ಕಣೋ ಆರ್ಡರ್ ಮಾಡು ಅಂತ. ಇವಾಗ ಬೆಲೆ ಜಾಸ್ತಿ ಆಯ್ತು ಅಂತ ಹೇಳ್ತಾ ಇದ್ದೀಯಾ. ಇಷ್ಟ ಇಲ್ಲದಿದ್ರೆ ಯಾಕೆ ಆರ್ಡರ್ ಮಾಡ್ದೆ? ಉಪ್ಪಿನಕಾಯಿ ಡ್ಯಾಮೇಜ್ ಆಗಿದೆ ಅಂತ ಹೇಳ್ದಾಗ ನಾನು ಏನಾದ್ರೂ ಹೇಳಿದ್ನ? ಆ ಉಪ್ಪಿನಕಾಯಿನ ನಿನಗೆ ತಿರುಗಿಸಿ ಕಳ್ಸಕ್ಕಾಗಲ್ವಾ? ಹಾಗಂತ ಅವಳನ್ನು ಕಸ್ಟಮರ್ನ ಸಿಕ್ಕಾಪಟ್ಟೆ ಬೈದ್ಲು. ಆದ್ರೆ ಈ ಕಡೆ ಲೂಸಿ ಪಾರಿವಾಳ ಅವಳು ಮಾತಾಡಿದನ್ನ ರೆಕಾರ್ಡ್ ಮಾಡ್ತಾ ಇತ್ತು. ಅದು ಪಾಪ ಅವಳಿಗೆ ಗೊತ್ತಿರ್ಲಿಲ್ಲ. ಆಮೇಲೆ ಅವಳು ಅವಳ ಅಕ್ಕ ತಂಗಿ ಹತ್ತಿರ ಕಸ್ಟಮರ್ ಫೋನ್ ಮಾಡಿ ಏನೇನ್ ಮಾತಾಡಿದ್ರು ಅನ್ನೋದ್ರ ಬಗ್ಗೆ ಹೇಳಿದ್ಲು. ಅದಕ್ಕೆ ಅಂತ ನೀನ್ ಅವ್ರನ್ನ ಬೈತೀಯಾ? ಅವ್ನು ನನ್ನ ಹಾಗೆ ಬೈವಾಗ ನಾನ್ ನೋಡ್ಕೊಂಡ್ ಸುಮ್ನಿರಕ್ಕಾಗುತ್ತಾ? ಕಸ್ಟಮರ್ ಅಂದ್ರೆ ಹಾಗೇನೆ, ಬೈದ್ರು ನಾವು ಬೈಸ್ಕೋಬೇಕು. ಅವ್ರ ಜೊತೆ ಈ ರೀತಿ ಎಲ್ಲ ಮಾತಾಡಬಾರ್ದಾಗಿತ್ತಕ್ಕ. ಬೆಲೆ ಬೇರೆ ಜಾಸ್ತಿ ಆಯ್ತು ಅಂತ ಹೇಳಿದ್ರು. ಅದಕ್ಕೂ ಕೂಡ ನಾನು ಏನು ಮಾತಾಡ್ಲಿಲ್ಲ. ಸರಿ, ಡ್ಯಾಮೇಜ್ ಆಗಿದೆ ಅಲ್ವಾ, ಸರಿ ರಿಟರ್ನ್ ಕಳಿಸಿ, ನಿಮ್ಗೆ ಬೇರೆ ಪಾರ್ಸಲ್ ಕೊಡ್ತೀನಿ ಅಂತಾನೆ ಹೇಳಿದ್ದು. ತಪ್ಪು ನಮ್ಮ ಮೇಲೆ ಇರುವಾಗ ಸುಮ್ನೆ ತಾನೇ ಇರ್ಬೇಕು. ಸರಿ ಸರಿ ಆಯ್ತು, ಪರವಾಗಿಲ್ಲ, ಇನ್ಮೇಲೆ ಅದ್ರ ಬಗ್ಗೆ ಮಾತಾಡ್ಬೇಡಿ. ಹೀಗೆ 2 ದಿನಗಳು ಕಳೀತು. ಲೂಸಿ ಪಾರಿವಾಳ ಎರಡನೇವಳು ಫೋನಲ್ಲಿ ಮಾತಾಡಿದ ಆ ಆಡಿಯೋನ ಲೀಕ್ ಮಾಡ್ದ. ಆದ್ರಿಂದ ಅದು ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾನೇ ವೈರಲ್ ಆಗ್ತಾ ಇತ್ತು. ಯಾರು ಕೂಡ ಅವ್ರ ಹತ್ರ ಬಂದು ಉಪ್ಪಿನಕಾಯಿ ತಗೊಳ್ಳಿಕ್ಕೆ ಬರ್ಲೇ ಇಲ್ಲ. ಆದ್ರಿಂದ ಅವ್ರ ವ್ಯಾಪಾರನೂ ನಷ್ಟ ಆಗ್ತಾ ಇತ್ತು. ಅದು ಅಲ್ಲದೆ ಉಳಿದ ಕಸ್ಟಮರ್ಸ್ ಕಾಲ್ ಮಾಡಿ ಅವರನ್ನ ಸಿಕ್ಕಾಪಟ್ಟೆ ಬೈತಾ ಇದ್ರು. ಏನ್ರಿ ನೀವು ಒಬ್ರು ಕಸ್ಟಮರ್ ಜೊತೆ ಹೇಗೆ ಮಾತಾಡ್ಬೇಕು ಅಂತ ಗೊತ್ತಾಗಲ್ವಾ? ನಿಜವಾಗ್ಲೂ ನೀವೇ ತಾನೇ ಆರ್ಡರ್ ಮಾಡಿದ್ದು? ಇಲ್ಲ ರೀ, ಮೊದ್ಲು ನಾನು ಹೇಳದ್ನ ಸ್ವಲ್ಪ ಕೇಳಿ. ನೀವು ಹೇಳದ್ನೆಲ್ಲ ನಾನ್ ಯಾಕೆ ಕೇಳ್ಬೇಕು? ನಿಮಗೆ ದುರಾಂಕಾರ ಜಾಸ್ತಿ, ಇದ್ರಲ್ಲಿ ಉಪ್ಪಿನಕಾಯಿಗೆ ಬೆಲೆನೂ ಜಾಸ್ತಿ. ಇಲ್ಲ ಇಲ್ಲ, ಆ ಆಡಿಯೋನ ಹಾಕಿದವರು ನಾವು ಮಾತಾಡಿದ್ನ ಮಾತ್ರ ಹಾಕಿದ್ದಾರೆ. ಅವ್ರು ಮಾತಾಡಿದ್ನ ಅವರು ಹಾಕ್ಲೇ ಇಲ್ಲ. ನೀವು ಏನ್ ತಪ್ಪು ಮಾಡಿಲ್ಲ ಅಂತ ತೋರಿಸ್ಕೊಳ್ಳಕ್ಕೆ ಈ ರೀತಿ ವಾದ ಮಾಡ್ತಿದ್ದೀರಾ? ಹಾಗೆ ಕಸ್ಟಮರ್ಸ್ ಎಲ್ರು ಕಾಲ್ ಮಾಡಿ ಸಿಕ್ಕಾಪಟ್ಟೆ ಬೈಯಕ್ಕೆ ಶುರು ಮಾಡಿದ್ರು. ಇನ್ಸ್ಟಾಗ್ರಾಮ್ ಅಲ್ಲಿ, ಯೂಟ್ಯೂಬ್ ಅಲ್ಲಿ ಅವ್ರನ್ನ ಟ್ರೋಲ್ ಮಾಡಕ್ಕೆ ಶುರು ಮಾಡಿದ್ರು. ಆದ್ರಿಂದ ಅವರೆಲ್ಲರೂ ತುಂಬಾನೇ ಬೇಜಾರ್ ಮಾಡ್ಕೊಳ್ತಾ ಇದ್ರು. ಎರಡನೇವಳಿಗೆ ಅವಳು ಮಾಡಿದ ತಪ್ಪು ಏನು ಅನ್ನೋದು ಅರ್ಥ ಆಯ್ತು. ಅಕ್ಕ, ಏನಕ್ಕ ಇಷ್ಟೊಂದು ಕಾಲ್ಸ್ ಬರ್ತಾ ಇದೆ? ಎಲ್ಲರೂ ನಮ್ದೇ ತಪ್ಪು ಅಂತ ತಿಳ್ಕೊಂಡಿದ್ದಾರೆ. ಆದ್ರೂ ಪರವಾಗಿಲ್ಲ, ನಾವ್ ಏನ್ ಹೇಳ್ತೀವಿ ಅಂತ ಅವರು ಸ್ವಲ್ಪ ಆದ್ರೂ ಕಿವಿ ಕೊಟ್ಟು ಕೇಳ್ತಾರಾ? ನಂದು ಕೂಡ ತಪ್ಪಿದೆ. ನಾನ್ ಕೂಡ ಆ ರೀತಿ ಎಲ್ಲ ಮಾತಾಡ್ಬಾರ್ದಾಗಿತ್ತು. ಸರಿ ಸರಿ, ಬಿಟ್ಬಿಡು. ಇವಾಗ ಅದ್ರ ಬಗ್ಗೆ ಆಲೋಚನೆ ಮಾಡ್ಬೇಡ. ಹೌದು, ನೀನೇನೋ ತಿಳಿಯದೆ ಮಾತಾಡಿದ್ದೀಯಾ. ಪರವಾಗಿಲ್ಲ, ಬಿಟ್ಬಿಡು. ಇದ್ರಲ್ಲಿ ನಿನ್ ತಪ್ಪು ಏನೂ ಇಲ್ಲ. ಹಾಗಂತ ಹೇಳಿ ಅವಳು ತುಂಬಾನೇ ಬೇಜಾರ್ ಮಾಡ್ಕೊಳ್ತಾ ಇದ್ಲು. ಆವಾಗ್ಲೇ ಟುನಿಗೆ ನಡೆದ ಎಲ್ಲ ವಿಷಯನೂ ತಿಳಿತು. ಏನ್ರೇ ನೀವು ಮಾಡಿದ ಕೆಲ್ಸ? ಯಾಕೆ ನೀವು ಕಸ್ಟಮರ್ನ ಬೈದ್ರಿ? ಅಮ್ಮ, ಆ ಕಸ್ಟಮರ್ ಅವ್ರು ಮಾತಾಡಿದ್ನ ಹಾಕ್ಲಿಲ್ಲ ಅಮ್ಮ. ನಾನ್ ಮಾತಾಡಿದ ವಿಡಿಯೋನ ಮಾತ್ರ ಹಾಕಿದಾರಮ್ಮ. ಏನೇ ಆಗ್ಲಿ, ನೀವು ಮಾಡಿದ್ದು ತಪ್ಪಲ್ವಾ? ಹೌದಮ್ಮ, ಏನೋ ಗೊತ್ತಿಲ್ಲದೆ ತಪ್ಪು ಮಾಡಿದಾಳೆ, ಬಿಟ್ಬಿಡಮ್ಮ. ಸರಿ ಸರಿ, ನಾವು ಮಾಡಿದ್ದು ತಪ್ಪು ತಾನೆ. ಇನ್ ಮುಂದೆ ತಪ್ಪು ಎಲ್ಲೂ ಕೂಡ ನಡಿಬಾರ್ದು, ಹುಷಾರಾಗಿರ್ಬೇಕು. ಸರಿ ಅಮ್ಮ, ಇವಾಗ ಏನ್ ಮಾಡೋದು? ಇವಾಗ ಏನ್ ಮಾಡೋದು ಅಂದ್ರೆ ಏನ್ ಹೇಳೋದು? ಎಲ್ರ ಜೊತೆ ನಾನೇ ಕ್ಷಮೆ ಕೇಳ್ತೀನಿ. ಹಾಗೆ ಟೋನಿ ಅವಳ ಮಕ್ಕಳನ್ನ ಬೈದು ತುಂಬಾನು ಬೇಜಾರ್ ಮಾಡ್ಕೊಳ್ತಿದ್ಲು. ಇನ್ ಮುಂದೆ ನಮಗೆ ಈ ಉಪ್ಪಿನಕಾಯಿ ವ್ಯಾಪಾರನೇ ಬೇಡ. ಎಲ್ಲರೂ ನಮ್ಮ ತಪ್ಪನ್ನು ಮಾತ್ರ ಹೇಳ್ತಾ ಇದ್ದಾರೆ. ಇನ್ನೊಬ್ರು ತಪ್ಪು ಮಾಡಿದ್ರು ಯಾವಾಗ್ಲೂ ನಾವು ಮಾಡಿದ ತಪ್ಪನ್ನು ತಾನೇ ಮೊದ್ಲು ಹೇಳೋದು. ನಾವು ಈ ಬಿಸ್ನೆಸ್ ನ ಬಿಟ್ಬಿಡೋಣ. ಹಾಗೆ ಟುನಿಗೂ ಬಜ್ಜಿ ತುಂಬಾನು ಬೇಜಾರಿಂದ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಈ ಪಿಕಲ್ ವ್ಯಾಪಾರನ ಕ್ವಿಟ್ ಮಾಡ್ತಾ ಇದೀವಿ, ಹಾಗೇನೆ ಲೂಸಿ ಪಾರಿವಾಳದ ಹತ್ತಿರ ಮಾತಾಡಿದಕ್ಕೆ ಸಾರಿನೇ ಕೇಳ್ತಾ ಇದೀವಿ ಅಂತ ಹೇಳಿದ್ರು. ಅಮ್ಮ, ಹಾಗಾದ್ರೆ ನಮ್ಮ ಬಿಸ್ನೆಸ್ ಇಲ್ಲಿಗೆ ಮುಗೀತಾ? ಹೌದು ಮಕ್ಳೇ, ನೀವು ಮಾತಾಡಿದ್ದು ತಪ್ಪು ತಾನೆ. ಅದರಿಂದನೇ ಈ ಬಿಸ್ನೆಸ್ ನಮಗೆ ಬೇಕಾಗಿಲ್ಲ. ನೀವು ಪಟ್ಟಂತಹ ಕಷ್ಟ ಎಲ್ಲ ಒಂದು ಮಾತಿನಿಂದ ವ್ಯರ್ಥ ಆಗಿದೆ. ಅಮ್ಮ, ನನ್ನ ಕ್ಷಮಿಸಿ ಅಮ್ಮ. ಸರಿ ಸರಿ, ಏನ್ ಮಾಡೋದು? ನಮ್ ಕುಟುಂಬ ಇಷ್ಟೊಂದು ಕಷ್ಟ ಪಡ್ಬೇಕು ಅಂತ ಹಣೆ ಬರಹದಲ್ಲಿ ಇದೆ. ಹಾಗೆ ತುಂಬಾನೇ ಬೇಜಾರ್ ಮಾಡ್ಕೊಂಡು ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ರು. ಅವಾಗ ಎರಡನೇ ಅವಳು ಈ ರೀತಿ ಅಂದ್ಕೊಂಡ್ಲು. ಅವರೇನೋ ನನ್ ಜೊತೆ ಮಾತಾಡಿದ್ರು ಅಂತ ನಾನು ಕೋಪಪಟ್ಟು ಮಾತಾಡದಿದ್ರೆ ಎಲ್ಲನೂ ಚೆನ್ನಾಗಿರ್ತಿತ್ತು. ಇವಾಗ ನಾವು ಕಷ್ಟಪಟ್ಟ ಜೀವನಕ್ಕೇನೆ ಮತ್ತೆ ಬಂದ್ಬಿಟ್ಟೆ. ಇದಕ್ಕೆಲ್ಲ ಕಾರಣನೇ ನಾನೇ. ನಾನ್ ಮಾಡಿದ್ದು ತಪ್ಪೇ. ಹಾಗಂತ ಅಂದ್ಕೊಂಡು ಪಾಪ ಅವಳು ತುಂಬಾನೇ ಬೇಜಾರ್ ಮಾಡ್ಕೊಳ್ತಾ ಇದ್ಲು. ಅವಾಗ ಟುನಿಗೂ ಬಚ್ಚಿ ಅವಳನ್ನ ಸಮಾಧಾನ ಮಾಡಿದ್ಲು. ಟುನಿಗೆ ಒಂದೊಳ್ಳೆ ಯೋಚನೆನೂ ಬಂತು.
ಸರಿ ಸರಿ, ಈ ಬಿಸ್ನೆಸ್ನ ಬಿಟ್ಬಿಟ್ಟು ಬೇರೆ ಏನಾದ್ರೂ ವ್ಯಾಪಾರನ ಆರಂಭಿಸೋಣ. ಹೌದಮ್ಮ, ಆವಾಗ್ಲೇ ನಮ್ ಕಷ್ಟನೂ ತೀರೋದು. ಸರಿ ಅಮ್ಮ, ನಾನ್ ಕೂಡ ಇನ್ನೊಬ್ರ ಜೊತೆ ಮಾತಾಡುವಾಗ ಸ್ವಲ್ಪ ನೋಡ್ಕೊಂಡೇ ಮಾತಾಡ್ತೀನಿ. ಹಾಗೆ ಇದ್ರೇನೆ ಎಲ್ಲದಕ್ಕೂ ಒಳ್ಳೇದು. ಸರಿ ಅಮ್ಮ, ಇನ್ ಮುಂದೆ ನಾನು ಕೂಡ ಯಾರ ಜೊತೆನೂ ಜಾಸ್ತಿ ಮಾತಾಡೋದಿಲ್ಲ. ಸರಿ ಮಕ್ಳೇ, ಬನ್ನಿ ನಾವು ಬಿಸ್ನೆಸ್ ಆರಂಭಿಸೋಣ. ಹಾಗೆ ಎಲ್ರೂ ಸೇರಿ ಲಡ್ಡು ವ್ಯಾಪಾರ ಮಾಡ್ತಾ ಇದ್ರು. ಟುನಿಗು ಬಜ್ಜಿ ಹೇಳಿದ ಹಾಗೇನೆ ಅವರು ವ್ಯಾಪಾರ ಮಾಡೋದ್ರಿಂದ ಅವ್ರ ವ್ಯಾಪಾರ ತುಂಬಾ ಚೆನ್ನಾಗಿ ನಡೀತಾ ಇತ್ತು.